ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ತಿ ಒಡೆಯರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಸವಿಧ್ವನಿ ಚಾನಲ್ ಸ್ಟುಡಿಯೋಗೆ ಬಂದಿದ್ದೇನೆ. ಇಂದು ನಮ್ಮೊಂದಿಗೆ ವಿಶೇಷವಾದ ಅತಿಥಿಗಳೊಬ್ಬರಿದ್ದಾರೆ. ಅವರ ಹೆಸರು ಲಕ್ಷ್ಮೀ ಹಿರೇಕುರ್ಬರ್ ಅಂತ. ಅವರು ಸಹ 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಲಕ್ಷ್ಮಿಯವರೇ, ನಿಮಗೆ ಸವಿಧ್ವನಿ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಧಾರಗಳು ಪಾಠದ ಕುರಿತು ಒಂದು ಚಿಕ್ಕ ಸಂದರ್ಶನವನ್ನು ಮಾಡುತ್ತಿದ್ದೇವೆ. ಹೌದು ಲಕ್ಷ್ಮಿ, ಇತಿಹಾಸದಲ್ಲಿ ಆಧಾರಗಳು ಅಂತ ಹೇಳಿದೆಯಲ್ಲ, ಇತಿಹಾಸ ಅಂದ್ರೆ ಏನು? ಇತಿಹಾಸ ಅಂತ ಅಂದ್ರೆ ಈ ಹಿಂದೆ ನಡೆದು ಹೋದ ಘಟನೆಗಳನ್ನು ಅಥವಾ ಸಂಗತಿಗಳನ್ನು ಕ್ರಮಬದ್ಧವಾಗಿ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಅದನ್ನೇ ಇತಿಹಾಸ ಅಂತ ಕರಿತೀವಿ. ಸರಿ, ಇತಿಹಾಸ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನಾನು ಇನ್ನೊಂದು ಮಾತು ಕೇಳ್ಪಟ್ಟೆ, ಆಧಾರ ಇಲ್ಲದೆ ಇತಿಹಾಸ ಇಲ್ಲ ಅಂತಾರಲ್ಲ, ಹಂಗಂದ್ರೆ ಏನು? ಹೌದು, ನಿಜ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಯಾಕಂತಂದ್ರೆ ಈ ಇತಿಹಾಸವನ್ನು ರಚಿಸಲು ನಮಗೆ ಆಧಾರಗಳು ಬಹುಮುಖ್ಯವಾಗಿ ಬೇಕಾಗುತ್ತವೆ. ಆದ್ದರಿಂದ ಇತಿಹಾಸವನ್ನು ರಚಿಸಲು ಆಧಾರಗಳಿಲ್ಲದೆ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ. ಹೀಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಸರಿ, ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಮ್ಗೆ ಬೇಕಾಗಿರೋ ಆಧಾರಗಳಂದ್ರೆ ಅಂತ ತಿಳ್ಕೋಬೇಕು. ಆಧಾರ ಅಂದ್ರೆ ಏನು? ಆಧಾರಗಳಂತ ಅಂದ್ರೆ ಚರಿತ್ರೆಯ ರಚನೆಗೆ ಅಥವಾ ಇತಿಹಾಸದ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳಂತ ಕರಿತೀವಿ. ಸರಿ, ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳು ಅಂತ ಹೇಳಿದೆ. ಈಗ ನಾವು ಇತಿಹಾಸ ರಚನೆ ಮಾಡಲು ಮೂಲವಾಗಿ ನಮಗೆ ಯಾವ್ಯಾವ ಆಧಾರಗಳು ದೊರೆತಾವ ಅಂತ ಹೇಳ್ಬೋದಾ? ಇತಿಹಾಸ ರಚನೆ ಮಾಡಲು ನಮಗೆ ಮೂಲವಾಗಿ 2 ವಿಧಗಳು ದೊರೆಯುತ್ತವೆ. ಒಂದು ಸಾಹಿತ್ಯಿಕ ಆಧಾರ ಮತ್ತು ಇನ್ನೊಂದು ಪ್ರಾಕ್ತನ ಆಧಾರ. ಸರಿ, ಒಂದು ಸಾಹಿತ್ಯಿಕ ಆಧಾರ ಮತ್ತು ಪ್ರಾಕ್ತನ ಆಧಾರ ಅಂತ ಹೇಳಿದೆ. ಮೊದಲನೇದಾಗಿ ಹೇಳಿದೆ ಸಾಹಿತ್ಯಿಕ ಆಧಾರ ಅಂತ ಹೇಳಿದೆ. ಸಾಹಿತ್ಯಿಕ ಆಧಾರ ಅಂದ್ರೆ ಏನು? ಸಾಹಿತ್ಯಿಕ ಆಧಾರ ಅಂತಂದ್ರೆ ಯಾವುದೇ ಭಾಷೆಯಲ್ಲಾದರೂ ರಚಿತವಾಗಿರ್ತಕ್ಕಂತಹ ಬರವಣಿಗೆ ಮೂಲಕ ಬರೆದಿಟ್ಟಿರುವಂತಹ ಪುಸ್ತಕಗಳು, ಗ್ರಂಥಗಳೇನದವಲ್ಲ, ಅವನ್ನೇ ನಾವು ಸಾಹಿತ್ಯಿಕ ಆಧಾರ ಅಂತ ಕರಿತೀವಿ. ಸರಿ, ಓಕೆ. ಸಾಹಿತ್ಯಿಕ ಆಧಾರ ಅಂದ್ರೆ ಏನು ಅಂತ ಹೇಳಿದೆ. ಸಾಹಿತ್ಯಿಕ ಆಧಾರಗಳಲ್ಲಿ ವಿಧಗಳನ್ನಾದ್ರೂ ನೋಡ್ತೀವ ನಾವು? ಹೌದು, ಸಾಹಿತ್ಯಿಕ ಆಧಾರಗಳಲ್ಲಿ ನಾವು ಪ್ರಮುಖವಾಗಿ 2 ವಿಧಗಳನ್ನು ನೋಡ್ತೇವೆ. ಮೊದಲನೇದಾಗಿ ದೇಶೀಯ ಸಾಹಿತ್ಯ ಮತ್ತು ಎರಡನೇದಾಗಿ ವಿದೇಶೀಯ ಸಾಹಿತ್ಯ. ಸರಿ, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಹೇಳಿದೆ. ಈ 2 ವಿಧಗಳನ್ನ ಬಿಟ್ಟು ನಾವು ಇನ್ನೂ ಯಾರು ವಿಧಗಳನ್ನ ನೋಡ್ತೀವ? ಇನ್ನೂ 2 ವಿಧಗಳನ್ನ ಹೇಳ್ಬೇಕಂತಂದ್ರೆ ಒಂದು ಲಿಖಿತ ಸಾಹಿತ್ಯ ಮತ್ತು ಇನ್ನೊಂದು ಮೌಖಿಕ ಸಾಹಿತ್ಯ. ಸರಿ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಹೇಳಿದೆ. ಮೊದಲನೇದಾಗಿ 2 ಹೇಳಿದ್ದು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಲ್ವಾ? ದೇಶೀಯ ಸಾಹಿತ್ಯ ಅಂದ್ರೆ ಏನು? ದೇಶೀಯ ಸಾಹಿತ್ಯ ಅಂತ ಅಂದ್ರೆ ಈ ನಮ್ಮ ಭಾರತೀಯರಿಂದಲೇ ರಚಿತವಾಗಿರುವಂತಹ ಪುಸ್ತಕಗಳು, ಗ್ರಂಥಗಳೇನದವಲ್ಲ, ಅವನ್ನೇ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರ್ಬೋದು, ಹೀಗೆ ಮುಂತಾದ ಗ್ರಂಥಗಳನ್ನು ಮತ್ತು ಆ ಗ್ರಂಥಗಳ ಬರಹಗಾರರನ್ನು ನಾವು ಭಾರತ ದೇಶದಲ್ಲಿ ನೋಡಬಹುದು. ಸರಿ, ದೇಶೀಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿದೆ. ಈಗ ನೆಕ್ಸ್ಟ್ ಬರೋದು ವಿದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯ ಅಂದ್ರೆ ಏನು? ವಿದೇಶೀಯ ಸಾಹಿತ್ಯ ಅಂತ ಅಂದ್ರೆ ಈ ನಮ್ಮ ಹೊರಗಿನ ದೇಶದ ಪ್ರವಾಸಿಗರು, ಬರಹಗಾರರು, ವಿದ್ವಾಂಸರು, ಆಡಳಿತಗಾರರು, ಹೀಗೆ ಮುಂತಾದ ವ್ಯಕ್ತಿಗಳು ನಮ್ಮ ಭಾರತ ದೇಶಕ್ಕೆ ಬಂದು ಇಲ್ಲಿನ ರಾಜಮನೆತನಗಳಿಗೆ ಭೇಟಿ ನೀಡಿ ಅಲ್ಲಿನ ಆಡಳಿತ ಕ್ರಮವನ್ನು ಅರ್ಥೈಸಿಕೊಂಡು ತಮ್ಮದೇ ಅನುಭವದ ಮೂಲಕ ರಚಿಸಿರುವಂತಹ ಪುಸ್ತಕಗಳು, ಗ್ರಂಥಗಳು ಏನದವಲ್ಲ, ಅವನ್ನೇ ನಾವು ವಿದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಕ್ವೇನ್ಸ್ಟಾನ್ಸ್ನ ಸಿಯುಕೆ ಆಗಿರ್ಬೋದು, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಆಗಿರ್ಬೋದು, ಹೀಗೆ ಮುಂತಾದ ಗ್ರಂಥಗಳನ್ನು ಮತ್ತು ಆ ಗ್ರಂಥಗಳ ಬರಹಗಾರರನ್ನು ವಿದೇಶೀಯ ಸಾಹಿತ್ಯದಲ್ಲೂ ಕೂಡ ನಾವು ನೋಡಬಹುದು. ಸರಿ, ದೇಶೀಯ ಸಾಹಿತ್ಯ ತಿಳ್ಕೊಂಡ್ವಿ, ವಿದೇಶೀಯ ಸಾಹಿತ್ಯ ತಿಳ್ಕೊಂಡ್ವಿ. ಈಗ ಇನ್ನೂ 2 ವಿಧಗಳನ್ನ ಹೇಳಿದೆ ನೀನು. ಒಂದು ಲಿಖಿತ ಸಾಹಿತ್ಯ ಆಗಿರ್ಬೋದು ಮತ್ತು ಮೌಖಿಕ ಸಾಹಿತ್ಯ ಆಗಿರ್ಬೋದು. ಲಿಖಿತ ಸಾಹಿತ್ಯ ಅಂದ್ರೆ ಏನು? ಲಿಖಿತ ಸಾಹಿತ್ಯ ಅಂತಂದ್ರೆ ಅದರ ಹೆಸರಲ್ಲಿಯೇ ಇರೋ ಹಾಗೆ ಲಿಖಿತ ಅಂದ್ರೆ ಬರೆಯುವುದು. ಬರವಣಿಗೆ ಮೂಲಕ ಬರೆದಿಟ್ಟಿರುವಂತಹ ಪುಸ್ತಕಗಳು, ಗ್ರಂಥಗಳೇನದವಲ್ಲ, ಅವನ್ನೇ ನಾವು ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಸರಿ, ಲಿಖಿತ ಸಾಹಿತ್ಯ ಏನು ಅಂತ ತಿಳ್ಕೊಂಡ್ವಿ. ಈಗ ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದ್ರೆ ಏನು? ಮೌಖಿಕ ಸಾಹಿತ್ಯ ಅಂತ ಅಂದ್ರೆ ಈ ಹಿಂದಿನಿಂದ ಹಾಡು, ಕಾವ್ಯ, ಲಾವಣಿ, ಜನಪದ, ಹೀಗೆ ಮುಂತಾದ ರೂಪದ ಮೂಲಕ ತಮ್ಮ ಅನುಭವಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಅನುಸರಿಸುತ್ತಾ ಬಂದಿರುವ ವಿಷಯಗಳನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಹೇಳಬಹುದು. ಸರಿ, ಲಿಖಿತ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ, ಮೌಖಿಕ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಇನ್ನೊಂದು ಆಧಾರನ ಹೇಳಿದೆ ನೀನು, ಪುರಾತತ್ವ ಆಧಾರ ಅಂತ ಹೇಳಿದೆ. ಈ ಪುರಾತತ್ವ ಆಧಾರ ಅಂದ್ರೆ ಏನು ಅಂತ ಹೇಳ್ಬೋದಾ? ಪುರಾತತ್ವ ಆಧಾರ ಅಂತ ಅಂದ್ರೆ ಸಂಶೋಧನೆ ಮತ್ತು ಭೂ ಉತ್ಖನನದ ಮೂಲಕ ಭೂಮಿಯಲ್ಲಿ ಅಗೆದು ಹೋಗಿರುವ ಅವಶೇಷಗಳು ಅಥವಾ ವಸ್ತುಗಳೇನದವಲ್ಲ, ನಮ್ಮ ತಂತ್ರಜ್ಞಾನದ ಮೂಲಕ ಅಗೆದು ಹೊರಗೆ ತೆಗೆಯುವುದನ್ನು ಪ್ರಾಕ್ತನ ಆಧಾರ ಅಂತ ಕರಿತೀವಿ. ಸರಿ,
ತಿಳ್ಕೊಂಡ್ವಿ. ಈ ಪ್ರಾರ್ಥನಾ ಆಧಾರಗಳು ಏನಾದ್ರು ವಿಧಗಳಿದಾವ? ಪ್ರಾರ್ಥನಾ ಆಧಾರಗಳಲ್ಲಿ ನಾವು ಪ್ರಮುಖವಾಗಿ 4 ವಿಧಗಳನ್ನು ನೋಡ್ತೇವೆ. ಮೊದಲನೇದಾಗಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು. ಸರಿ, ಶಾಸನಗಳು, ನಾಣ್ಯಗಳು, ಭೂ ಉತ್ಖನನಗಳು ಅಂತ ಹೇಳಿದೆ. ಮೊದಲನೇದಾಗಿ ಹೇಳಿದ್ದು ಶಾಸನಗಳು. ಶಾಸನ ಇತಿಹಾಸಕ್ಕೆ ಹೇಗೆ ಪೂರಕವಾಗಿದೆ? ಶಾಸನ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಈ ಶಾಸನಗಳು ಆಗಿನ ಕಾಲಘಟ್ಟದ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡಿವೆ ಹಾಗೂ ಆಗಿನ ಕಾಲದ ಸಾಮಾಜಿಕ, ಧಾರ್ಮಿಕ ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ. ಈಗ ಉದಾಹರಣೆಗೆ ಹೇಳಬೇಕಂತಂದ್ರೆ ನಮ್ಮ ಭಾರತ ದೇಶದ ಅತ್ಯಂತ ಪ್ರಾಚೀನ ಶಾಸನವಾದ ಹಲ್ಮಿಡಿ ಶಾಸನ, ಹಾಗೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಕಾರವೇಲನ ಹಾತಿಗುಂಪ ಶಾಸನ ಹೀಗೆ ಮುಂತಾದ ಶಾಸನಗಳನ್ನು ನಾವು ಭಾರತ ದೇಶದಲ್ಲಿ ನೋಡಬಹುದು. ಸರಿ, ಶಾಸನ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಹೇಳಿದ್ದು ನಾಣ್ಯಗಳು. ಈ ನಾಣ್ಯಗಳು ನಮಗೆ ಹೇಗೆ ಇತಿಹಾಸಕ್ಕೆ ಪೂರಕವಾಗಿದೆ? ನಾಣ್ಯಗಳಂದ್ರೆ ಏನು? ನಾಣ್ಯಗಳ ಬಗ್ಗೆ ಏನು ತಿಳ್ಕೊಬೋದಾ? ಈ ನಾಣ್ಯಗಳು ನಮಗೆ ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಈ ನಾಣ್ಯಗಳು ಆಗಿನ ಕಾಲದ ರಾಜರುಗಳ ಆಡಳಿತ ಸಂಕೇತಗಳಾಗಿ ಉಳಿದುಕೊಂಡಿವೆ ಮತ್ತು ಈ ನಾಣ್ಯಗಳಿಂದ ಆಗಿನ ಕಾಲದ ಧರ್ಮ, ಸಂಸ್ಕೃತಿ, ಸಾಮಾಜಿಕ ಮತ್ತು ಧಾರ್ಮಿಕ ಅತ್ಯಂತ ಮುಖ್ಯವಾಗಿ ಆಗಿನ ಕಾಲದ ರಾಜರುಗಳ ಆರ್ಥಿಕತೆಯನ್ನು ತಿಳಿದುಕೊಳ್ಳಲು ಸಹಾಯಕವಾಗಿವೆ. ಈಗ ಉದಾಹರಣೆಗೆ ಹೇಳಬೇಕಂತಂದ್ರೆ ಸಮುದ್ರಗುಪ್ತನು 7 ತರಹದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಆದ್ದರಿಂದ ಆ ರಾಜನು ಅತ್ಯಂತ ಶ್ರೀಮಂತ ಹಾಗೂ ಪ್ರಬಲ ರಾಜನಾಗಿದ್ದ ಎಂದು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಹಾಗೆ ಇನ್ನೊಂದು ವಿಷಯ ನಾವು ಅತ್ಯಂತ ಮುಖ್ಯವಾಗಿ ತಿಳ್ಕೋಬಹುದು ಈ ನಾಣ್ಯಗಳಿಂದ. ಅದೇನಂತ ಅಂದ್ರೆ ಈ ನಮ್ಮ ಭಾರತ ದೇಶವು 2000 ವರ್ಷಗಳ ಹಿಂದೆಯೇ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು ಎಂದು ತಿಳಿದುಕೊಳ್ಳಲು ನಾಣ್ಯಗಳು ಸಹಾಯಕವಾಗಿವೆ. ಸರಿ, ನಾಣ್ಯಗಳ ಬಗ್ಗೆ ತಿಳ್ಕೊಂಡ್ವಿ, ಶಾಸನ ಬಗ್ಗೆ ತಿಳ್ಕೊಂಡ್ವಿ. ಈಗ ಇನ್ನೊಂದು ಹೇಳಿದ್ವಿ ಸ್ಮಾರಕಗಳು ಅಂತ. ಈ ಸ್ಮಾರಕಗಳು ನಮ್ಗೆ ಇತಿಹಾಸಕ್ಕೆ ಹೇಗೆ ಪೂರಕವಾಗಿದೆ? ಈ ಸ್ಮಾರಕಗಳ ಬಗ್ಗೆ ನಾವು ಏನ್ ತಿಳ್ಕೊಬಹುದು ಅಂತ ಹೇಳ್ತೀಯಾ? ಈ ಸ್ಮಾರಕಗಳು ನಮ್ಮ ಭಾರತ ದೇಶದ ಪರಂಪರೆಯ ಬೆಳಕಿನಂತೆ ಇವೆ. ಈ ಭಾರತ ದೇಶದ ಪರಂಪರೆಯನ್ನು, ಸಂಸ್ಕೃತಿಯನ್ನು ಸ್ಮಾರಕಗಳಿಂದ ನಾವು ನೋಡಬಹುದು. ಈಗ ಉದಾಹರಣೆಗೆ ಹೇಳಬೇಕಂತಂದ್ರೆ ದೇವಾಲಯ, ಬಸದಿ, ಚೈತ್ಯಾಲಯ ಹೀಗೆ ಮುಂತಾದ ಸ್ಮಾರಕಗಳು ನಾವು ಭಾರತ ದೇಶದಲ್ಲಿ ನೋಡಬಹುದು. ಈಗ ಅಶೋಕನ ಸ್ತಂಭ ಶಾಸನಗಳು, ಅಜಂತ, ಎಲ್ಲೋರಾ, ಎಲಿಫೆಂಟಾ ಮತ್ತು ಗುಹೆಗಳು, ಐಹೊಳೆ, ಪಟ್ಟದಕಲ್ಲು ಹೀಗೆ ಮುಂತಾದ ಸ್ಮಾರಕಗಳನ್ನು ನಾವು ನೋಡಬಹುದು. ಈಗ ಈ ಮೆಹರೋಲಿಯ ಉಕ್ಕಿನ ಸ್ತಂಭವು ಅತ್ಯಂತ ಪ್ರಸಿದ್ಧ ಸ್ಮಾರಕವಾಗಿದೆ. ಹಾಗೆ ಈ ಬಿಜಾಪುರದ ಗೋಲ್ ಗುಮ್ಮಟವು ಬಿಸುಮಾತಿನ ಮೊಗಸಾಲೆ ಎಂದು ಪ್ರಸಿದ್ಧವಾಗಿದೆ. ಹೀಗೆ ಮುಂತಾದ ಸ್ಮಾರಕಗಳು ನಮ್ಮ ಭಾರತ ದೇಶದಲ್ಲಿ ಪ್ರಸಿದ್ಧವಾದ ಮಾಹಿತಿಯನ್ನು ಒದಗಿಸುತ್ತವೆ ಮತ್ತು ನೋಡಲು ಅತ್ಯಂತ ಪ್ರಮುಖವಾದ ಸ್ಥಾನಗಳಾಗಿವೆ. ಸರಿ, ಸ್ಮಾರಕಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಇನ್ನೂ ಒಂದು ಹೇಳಿದೆ, ಭೂ ಉತ್ಖನನ ಅಂದ್ರೆ. ಭೂ ಉತ್ಖನನ ಅಂದ್ರೆ ಏನು? ಭೂ ಉತ್ಖನನ ಅಂತಂದ್ರೆ ಈ ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳು ಅಂದ್ರೆ ವಸ್ತುಗಳನ್ನು ತಂತ್ರಜ್ಞಾನದ ಮೂಲಕ ಅಗೆದು ತೆಗೆಯುವ ಅಧ್ಯಯನವನ್ನು ಭೂ ಉತ್ಖನನ ಅಂತ ಕರಿತೀವಿ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಬಿಂಬೆಟ್ಕ, ಸಂಗನಕಲ್ಲು ಹೀಗೆ ಮುಂತಾದ ಅವಶೇಷಗಳನ್ನು ಭೂಮಿಯಿಂದ ಅಗೆದು ತೆಗೆಯಲಾಗಿದೆ. ಹಾಗೆ ಈ ಭೂ ಉತ್ಖನನದಿಂದಲೇ ಹರಪ್ಪ ನಾಗರಿಕತೆ ಎಂಬ ವಿಷಯವು ಹೊರಗೆ ಬಂದಿತ್ತು. ಸರಿ, ಭೂ ಉತ್ಖನನ ಬಗ್ಗೆ ತಿಳ್ಕೊಂಡ್ವಿ. ಈಗ ಇದು ಆಧಾರಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿಯಲ್ಲ. ಈಗ ಪ್ರಾರ್ಥನಾ ಆಧಾರ ಆಗಿರ್ಬೋದು, ಸಾಹಿತ್ಯಿಕ ಆಧಾರ ಆಗಿರ್ಬೋದು, ಅದರ ವಿಧಗಳು ಕೂಡ ಹೇಳಿದೆ. ಈಗ ಮೌಲಿಕ ಆಧಾರ, ಲಿಖಿತ ಆಧಾರ ಬಗ್ಗೆ ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಹಾಗೂ ನೀವು ನನ್ನ ಈ ಸವಿಧ್ವನಿ ಚಾನಲ್ ಸ್ಟುಡಿಯೋಗೆ ಬಂದ್ಬಿಟ್ಟು ಆಧಾರಗಳ ಪಾಠದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ನಮ್ಮ ಸಂದರ್ಶನ ನೋಡಿರ್ತಕ್ಕಂತಹ ಎಲ್ಲ ಪ್ರೇಕ್ಷಕರಿಗೂ ಸಹ ಧನ್ಯವಾದಗಳು.